ಜೀವನದಲ್ಲಿ ಸಂತೋಷದ ರಹಸ್ಯವೆಂದರೆ ಯಾರಿಂದಲೂ ನಿರೀಕ್ಷೆ ಮಾಡದಿರುವುದಾಗಿರುತ್ತದೆ. ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಮ್ಮ ಬದುಕು ಸುಂದರವಾಗಿ ಕಾಣುತ್ತದೆ. ಪದೇ ಪದೇ ಕಷ್ಟಗಳು ಬರುತ್ತಿದೆ ಎಂದರೆ ನಿನ್ನ ಹಣೆಬರಹ ಸರಿಯಿಲ್ಲ ಎಂದಲ್ಲ. ಮುಂದೊಂದು ದಿನ ನಿನಗೆ ಬಹಳ ಒಳ್ಳೆಯ ದಿನಗಳು ಬರುತ್ತವೆ ಎಂದು ಅರ್ಥ ಮಾಡಿಕೊ. ಎಷ್ಟೇ ಸಂಬಂಧಿಕರು ಮತ್ತು ಸ್ನೇಹಿತರಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ನೀವು ಒಂಟಿಯಾಗಿ ಬಿಡುತ್ತೀರಿ. ಒಂದು ನಿಮಿಷದಲ್ಲಿ ಜೀವನ ಬದಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಒಂದು ನಿಮಿಷದಲ್ಲಿ ನೀವು ತೆಗೆದುಕೊಂಡಿರುವ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಿಬಿಡುತ್ತದೆ. ನೀವು ಸ್ವಲ್ಪ ಕೆಳಗೆ ಬಿದ್ದು ನೋಡಿ. ನಿಮ್ಮನ್ನು ಮೇಲಕ್ಕೆಬ್ಬಿಸಲು ಯಾರೂ ಬರುವುದಿಲ್ಲ. ಆದರೆ ನೀವು ಮೇಲಕ್ಕೆದ್ದಾಗ ನಿಮ್ಮನ್ನು ಬೀಳಿಸಲು ಹಲವು ಜನ ಕಾಯುತ್ತಿರುತ್ತಾರೆ. ಏನೇ ಆಗಲಿ ನೀವು ಮಾತ್ರ ಸ್ಥಿರವಾಗಿರಿ, ದೃಢವಾಗಿರಿ. ನೀನು ಮಗುವಾಗಿದ್ದಾಗ ನಿನ್ನ ತಂದೆ ತಾಯಿ ನಿನ್ನನ್ನು ನೋಡಿಕೊಂಡಿದ್ದರಲ್ಲವೇ? ಹಾಗಾದರೆ ನಿನ್ನ ತಂದೆ ತಾಯಿ ಮುಪ್ಪಿನಲ್ಲಿರುವಾಗ ನೀನು ಅವರನ್ನು ನೋಡಿಕೊಳ್ಳುವುದು ಧರ್ಮವಾಗಿರುತ್ತದೆ. ನೆನಪಿನಲ್ಲಿಟ್ಟಿಕೋ. ಜೀವನದಲ್ಲಿ ಆದ ಕೆಟ್ಟ ವಿಷಯಗಳನ್ನು ಆದಷ್ಟು ಬೇಗ ಮರೆತು ಬಿಡು. ಒಳ್ಳೆಯ ವಿಷಯಗಳನ್ನು ಆದಷ್ಟು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸು. ಆಗ ಮಾತ್ರ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ.